ರಾಯಚೂರು ನಗರದ ಲಕ್ಷ್ಮೀನರಸಿಂಹ ಲೇಔಟ್ನಲ್ಲಿ ನಡೆದಂತಹ ಒಂದು ದರೋಡೆ ಘಟನೆ ರಾಯಚೂರು ನಿವಾಸಿಗಳನ್ನು ಬೆಚ್ಚಿ ಬೀಳಿಸಿದೆ. ಹೌದು, ಈ ಒಂದು ಲೇಔಟ್ನಲ್ಲಿ ಇರುವಂತಹ ಮಠಮಾರಿ ಬಸನಗೌಡ ಎಂಬುವರ ಮನೆಯಲ್ಲಿ ದರೋಡೆಯಾಗಿದೆ. ಕಳೆದ ರಾತ್ರಿ ಬಡಾವಣೆಗೆ ನುಗ್ಗಿರುವಂತಹ ದರೋಡೆಕೋರರು ಮೊದಲಿಗೆ ಬೀದಿ ಲೈಟ್ಗಳು ಮತ್ತು ಮನೆ ಮುಂದಿನ ಲೈಟ್ಗಳನ್ನು ಆಫ್ ಮಾಡಿದ್ದಾರೆ. ತದನಂತರ ಅಕ್ಕಪಕ್ಕದ ಮನೆಗಳನ್ನು ಹೊರಗಡೆಯಿಂದ ಬೀಗ ಹಾಕುವ ಮೂಲಕ ಮನೆಗೆ ಬಾಗಿಲು ಒಡೆದು ಒಳನುಗ್ಗಿದ್ದಾರೆ. ಈ ವೇಳೆ ಮನೆಯಲ್ಲಿದ್ದ ಎಲ್ಲರನ್ನೂ ಕೂಡ ಕಟ್ಟಿ ಹಾಕುವ ಮುಖಾಂತರ ದರೋಡೆ ಮಾಡಿದ್ದಾರೆ. ಮನೆಯಲ್ಲಿದ್ದ 22 ತೊಲೆ ಚಿನ್ನ, 2 ಕೆಜಿ ಬೆಳ್ಳಿ ಮತ್ತು 2 ಲಕ್ಷ ನಗದು ಹಣವನ್ನು ದೋಚಿ ಪರಾರಿಯಾಗಿದ್ದಾರೆ. ಇನ್ನು ಈ ಒಂದು ಘಟನೆ ನೋಡಿದರೆ ಪ್ರೀ ಪ್ಲಾನ್ ದರೋಡೆ ಎಂದು ಹೇಳಬಹುದು. ಇನ್ನು ಈ ಒಂದು ಘಟನೆಗೆ ಬಂದಿರುವಂತಹ ಖದೀಮರು ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಡ್ರೆಸ್ ಹಾಕಿಕೊಂಡು ವೈಟ್ ಗ್ಲೌಸ್ ಹಾಕಿಕೊಂಡು ಮನೆಗೆ ನುಗ್ಗಿದ್ದಾರೆ. ಇನ್ನು ಸದ್ಯಕ್ಕೆ ಘಟನೆ ಆಗುತ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪುಟ್ಟಮದೇಯ ಮತ್ತು ವೆಸ್ಟ್ ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದು, ಸ್ಥಳಕ್ಕೆ ಶ್ವಾನ ದಳ ಮತ್ತು ಬೆರಳಚ್ಚು ತಜ್ಞರು ಆಗಮಿಸಿದ್ದು ತನಿಖೆಯನ್ನು ಆರಂಭಿಸಿದ್ದಾರೆ. ಹೌದಾ? ಇನ್ನೊಂದು